ನಮಸ್ಕಾರ. ಕರ್ನಾಟಕದಲ್ಲಿ ಆಯುಷ್ ಕೌನ್ಸಿಲಿಂಗ್ಗೆ ಕಾಯ್ತಾ ಇರೋ ವಿದ್ಯಾರ್ಥಿಗಳಿಗೆ ಒಂದು ಬಹಳ ಮುಖ್ಯವಾದ ಅಪ್ಡೇಟ್ ಬಂದಿದೆ. ಹೌದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ಅಂತಿಮ ಸ್ಟ್ರೇ ವೇಕೆನ್ಸಿ ಸುತ್ತಿನ ಬಗ್ಗೆ ಮಾಹಿತಿ ಕೊಟ್ಟಿದೆ. ಮೂಲಗಳ ಪ್ರಕಾರ ಇದು ಅನೇಕ ವಿದ್ಯಾರ್ಥಿಗಳಿಗೆ ಬಹುಶಃ ಕೊನೆಯ ಅವಕಾಶ ಇರಬಹುದು. ಖಂಡಿತ. ಹಾಗಾದ್ರೆ ಏನಿದು ಸ್ಟ್ರೇ ವೇಕೆನ್ಸಿ ಸುತ್ತು? ಇದರ ವಿಶೇಷತೆ ಏನು? ಸ್ವಲ್ಪ ವಿವರಿಸಬಹುದಾ? ಇದನ್ನ ತುಂಬಾ ಸರಳವಾಗಿ ಹೇಳೋದಾದ್ರೆ ಇದು ರೈಲ್ವೆಯ ತತ್ಕಾಲ್ ಟಿಕೆಟ್ ಇದ್ದ ಹಾಗೆ. ಓ, ತತ್ಕಾಲ್ ಟಿಕೆಟ್. ಹೌದು. ಅಂದ್ರೆ ಸಾಮಾನ್ಯ ಕೌನ್ಸಿಲಿಂಗ್ ಸುತ್ತುಗಳೆಲ್ಲ ಮುಗಿದ ಮೇಲೆ ಕೊನೆಯ ಕ್ಷಣದಲ್ಲಿ ಖಾಲಿಯಾದ ಸೀಟುಗಳನ್ನ ತುಂಬೋಕೆ ನಡೆಸೋ ಒಂದು ಫಾಸ್ಟ್ ಪ್ರಕ್ರಿಯೆ ಇದು. ಇಲ್ಲಿ ಯಾರು ಚುರುಕಾಗಿ ಸಿದ್ಧರಾಗಿರ್ತಾರೋ ಅವರಿಗೆ ಮಾತ್ರ ಅವಕಾಶ ಸಿಗುತ್ತೆ. ಒತ್ತಡನೂ ಜಾಸ್ತಿ ಇರುತ್ತೆ, ನಿರ್ಧಾರಗಳನ್ನ ಬೇಗ ಬೇಗ ತಗೋಬೇಕಾಗತ್ತೆ. ಆ ತತ್ಕಾಲ್ ಟಿಕೆಟ್ ಹೋಲಿಕೆ ನಿಜವಾಗ್ಲೂ ಚೆನ್ನಾಗಿದೆ. ಪರಿಸ್ಥಿತಿಯ ಗಂಭೀರತೆಯನ್ನು ಅದು ತಿಳಿಸುತ್ತೆ. ಹೌದು. ಸರಿ, ಹಾಗಾದ್ರೆ ಕೆಇಎ ಪ್ರಕಟಿಸಿರೋ ದಿನಾಂಕಗಳ ಬಗ್ಗೆ ಹೇಳಿ. ಯಾವ ತಾರೀಖುಗಳನ್ನ ವಿದ್ಯಾರ್ಥಿಗಳು ಮಿಸ್ ಮಾಡ್ಕೋಬಾರ್ದು? ಖಂಡಿತ, ಇದು ಬಹಳ ಮುಖ್ಯ. ನೋಡಿ, ನವೆಂಬರ್ 27, 2025ಕ್ಕೆ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಬರುತ್ತೆ. ಸರಿ, 27ನೇ ತಾರೀಕು. ಆಮೇಲೆ ನವೆಂಬರ್ 28, 2025ರಂದು ಅಂತಿಮ ಫಲಿತಾಂಶ ಹೊರಬೀಳಲಿದೆ. ಓಕೆ. ಇನ್ನೊಂದು ವಿಷಯ ಏನಂದ್ರೆ, ಈ ಸುತ್ತು ಕೇವಲ ಆಯುಷ್ ಕೋರ್ಸ್ಗಳಿಗೆ ಮಾತ್ರ ಸೀಮಿತ. ಅಂದ್ರೆ ಆಯುರ್ವೇದ, ಹೋಮಿಯೋಪತಿ, ಯುನಾನಿ ಮತ್ತು ಸಿದ್ಧ. ಒಂದ್ ನಿಮಿಷ, ನೀವು ಸ್ಟ್ರೇ ವೇಕೆನ್ಸಿ ಅಂದ್ರೆ ಉಳಿದೋದ ಸೀಟುಗಳು ಅಂತ ಹೇಳಿದ್ರಿ. ಹಾಗಾದ್ರೆ ಇವು ಅಷ್ಟೊಂದು ಬೇಡಿಕೆ ಇಲ್ಲದ ಕಾಲೇಜ್ಗಳಲ್ಲಿ ಇರಬಹುದಾ? ಇದನ್ನ ನಿಜವಾಗ್ಲೂ ಸುವರ್ಣಾವಕಾಶ ಅಂತ ಕರೀಬಹುದಾ? ಇದು ಬಹಳ ಒಳ್ಳೆ ಪ್ರಶ್ನೆ. ಉಳಿದುಹೋದ ಸೀಟು ಅಂದ ತಕ್ಷಣ ಅದು ಕೆಟ್ಟದ್ದು ಅಂತ ಅರ್ಥ ಅಲ್ಲ. ಕೆಲವೊಮ್ಮೆ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿರೋ ವಿದ್ಯಾರ್ಥಿಗಳು ಬೇರೆ ಕೋರ್ಸ್ಗಳಿಗೆ ಹೋಗೋದ್ರಿಂದ ಅಥವಾ ಬೇರೆ ಕಾರಣಗಳಿಂದ ಸೀಟ್ ಬಿಟ್ಕೊಡ್ತಾರೆ. ಆಗ ಆ ಸೀಟುಗಳು ಈ ಸುತ್ತಿಗೆ ಲಭ್ಯ ಆಗುತ್ತೆ. ಓ, ಹಾಗಾ? ಹೌದು. ಇಲ್ಲಿದಾನ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬಹಳ ಮುಖ್ಯ ಆಗೋದು. ಸೀಟ್ ಮ್ಯಾಟ್ರಿಕ್ಸ್, ಅದ್ರ ಬಗ್ಗೆ ಸ್ವಲ್ಪ ವಿವರಿಸಿ. ಅದು ವಿದ್ಯಾರ್ಥಿಗಳಿಗೆ ಹೇಗೆ ಸಹಾಯ ಮಾಡುತ್ತೆ? ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಯಾವ ಕಾಲೇಜ್ನಲ್ಲಿ, ಯಾವ ವಿಭಾಗದಲ್ಲಿ, ಅಂದ್ರೆ ಜನರಲ್, SC, ST ಹೀಗೆ ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಸೀಟುಗಳು ಖಾಲಿ ಇವೆ ಅಂತ ತೋರಿಸೋ ಒಂದು ಅಧಿಕೃತ ಪಟ್ಟಿ. ಓಕೆ, ಲಿಸ್ಟ್. ಇದು ಕೇವಲ ಒಂದು ಲಿಸ್ಟ್ ಅಲ್ಲ, ಇದೊಂದು ರೀತಿ ನಕ್ಷೆ ಇದ್ದಾಗೆ. ಇದನ್ನ ಸರಿಯಾಗಿ ನೋಡಿದ್ರೆ ತಮ್ಮ ರ್ಯಾಂಕ್ಗೆ ಎಲ್ಲಿ ಸೀಟು ಸಿಗೋ ಸಾಧ್ಯತೆ ಹೆಚ್ಚಿದೆ ಅಂತ ಊಹಿಸಬಹುದು. ಸುಮ್ಮನೆ ಕಾಯೋ ಬದಲು ಈ ಡೇಟಾ ಬಳಸಿ ಒಂದು ಲೆಕ್ಕಾಚಾರ ಹಾಕ್ಬೋದು. ಅರ್ಥವಾಯ್ತು. ಹಾಗಾದ್ರೆ ಇದು ಕೇವಲ ಆಯುಷ್ ಕೋರ್ಸ್ಗಳಿಗೆ ಮಾತ್ರ ಅಂತ ನೀವ್ ಹೇಳಿದ್ರಿ. MBBS ಮತ್ತು BDS ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು? ಅವರಿಗೂ ಇಂಥ ಸುತ್ತಿರುತ್ತಾ? ಈ ವ್ಯತ್ಯಾಸ ಯಾಕೆ? ಸಾಮಾನ್ಯವಾಗಿ MBBS ಮತ್ತು BDS ಸೀಟುಗಳಿಗೆ ಬೇಡಿಕೆ ತುಂಬಾ ಜಾಸ್ತಿ ಇರೋದ್ರಿಂದ ಮೊದಲ ಸುತ್ತುಗಳಲ್ಲೇ ಬಹುತೇಕ ಎಲ್ಲಾ ಸೀಟುಗಳು ಭರ್ತಿಯಾಗಿರುತ್ತೆ. ಹೌದು. ಹಾಗಾಗಿ ಈ ಹಂತದಲ್ಲಿ ಅವಕ್ಕೆ ಖಾಲಿ ಸೀಟುಗಳು ಉಳಿಯೋದು ಅಪರೂಪ. ಆದ್ರೆ ಆಯುಷ್ ಕೋರ್ಸ್ಗಳಲ್ಲಿ ಪರಿಸ್ಥಿತಿ ಸ್ವಲ್ಪ ಬೇರೆ. ಅದಕ್ಕಾಗಿಯೇ ಕೆಇಎ ಈ ನಿರ್ದಿಷ್ಟ ಸುತ್ತನ್ನ ಆಯುಷ್ ಆಕಾಂಕ್ಷಿಗಳಿಗಾಗಿ ನಡೆಸ್ತಾ ಇದೆ. ಓಕೆ, ಅರ್ಥ ಆಯ್ತು. ಹಾಗಾದ್ರೆ ಈ ಅವಕಾಶವನ್ನ ಬಳಸ್ಕೊಳ್ಳಕ್ಕೆ ವಿದ್ಯಾರ್ಥಿಗಳು ತಕ್ಷಣ ಏನ್ ಮಾಡ್ಬೇಕು? ಯಾವ ತಪ್ಪುಗಳನ್ನ ಮಾಡಬಾರದು? ಮುಖ್ಯವಾಗಿ 3 ಹೆಜ್ಜೆಗಳಿವೆ. 1. ತಕ್ಷಣ ಕೆಇಎ ಅಧಿಕೃತ ವೆಬ್ಸೈಟ್ಗೆ ಹೋಗಿ ವೇಳಾಪಟ್ಟಿ ಮತ್ತೆ ಸೂಚನೆಗಳನ್ನ ಓದ್ಬೇಕು. ಸರಿ. 2. ಬೇಕಾದ ಎಲ್ಲ ದಾಖಲೆಗಳನ್ನ ಅಂದ್ರೆ ನೀಟ್ ಸ್ಕೋರ್ ಕಾರ್ಡ್, ಅಂಕಪಟ್ಟಿಗಳು, ಜಾತಿ ಪ್ರಮಾಣಪತ್ರ ಎಲ್ಲವನ್ನೂ ಕೈಗೆ ಸಿಗೋ ಹಾಗೆ ಇಟ್ಕೋಬೇಕು. 3. ಫಲಿತಾಂಶಕ್ಕಾಗಿ ಕಾಯಬೇಕು. ಆದ್ರೆ ಇಲ್ಲಿ ಜನರು ಮಾಡುವ ಒಂದು ದೊಡ್ಡ ತಪ್ಪು ಇದೆ. ಅದೇನು? ಸೀಟು ಸಿಕ್ಕಿದ್ದ ತಕ್ಷಣ ಶುಲ್ಕ ಕಟ್ಟಲು ಸಿದ್ಧರಾಗಿರೋದಿಲ್ಲ. ಓ, ಹೌದಾ? ಹೌದು. ಯೋಚನೆ ಮಾಡಿ, ಒಬ್ಬ ವಿದ್ಯಾರ್ಥಿಗೆ ಸೀಟು ಸಿಕ್ಕ ಖುಷಿಯಲ್ಲಿರ್ತಾರೆ, ಆದ್ರೆ ಕಾಲೇಜ್ಗೆ ಹೋದಾಗ ನಿಗದಿತ ಶುಲ್ಕದ ಡಿಮ್ಯಾಂಡ್ ಡ್ರಾಫ್ಟ್ ಅಂದ್ರೆ DD ಸಿದ್ಧ ಇರೋದಿಲ್ಲ. ಅವರಿಗೆ ಕೆಲವೇ ಗಂಟೆಗಳ ಸಮಯ ಇರಬಹುದು ಅಷ್ಟೇ. ಅಯ್ಯೋ. ಆ ಒತ್ತಡದಲ್ಲಿ ಹಣ ಹೊಂದಿಸೋಕೆ ಆಗದೆ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ಆಗಬಹುದು. ಅದಕ್ಕೆ ದಾಖಲೆಗಳ ಜೊತೆ ಶುಲ್ಕದ ವ್ಯವಸ್ಥೆಯನ್ನು ಮೊದಲೇ ಯೋಚಿಸಿಟ್ಕೊಳ್ಳೋದು ಜಾಣತನ. ಹಾಗಾದ್ರೆ ಈ ಹಂತದಲ್ಲಿ ಕೇವಲ ನೀಟ್ ಸ್ಕೋರ್ ಮುಖ್ಯವಲ್ಲ, ಬದಲಾಗಿ ವೇಗ, ಸಿದ್ಧತೆ ಮತ್ತು ಚಾಣಾಕ್ಷತನ ಕೂಡ ಅಷ್ಟೇ ಮುಖ್ಯವಾಗತ್ತೆ. ಒಂದು ಸಣ್ಣ ತಪ್ಪು ಕೂಡ ಅವಕಾಶ ಕೈತಪ್ಪೋ ಹಾಗೆ ಮಾಡಬಹುದು ಅಲ್ವಾ? ಖಂಡಿತವಾಗಿಯೂ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಇದು ಕರ್ನಾಟಕದ ಆಯುಷ್ ಆಕಾಂಕ್ಷಿಗಳಿಗೆ ಒಂದು ಹೈ ಸ್ಟೇಕ್ಸ್ ಆಟ ಇದ್ದ ಹಾಗೆ. ಅವಕಾಶದ ಕಿಟಕಿ ಕೇವಲ 1-2 ದಿನಗಳು ಮಾತ್ರ ತೆರೆದಿರುತ್ತೆ. ಈ ಪ್ರವೇಶ ಪ್ರಕ್ರಿಯೆ ಎಷ್ಟು ಸ್ಪರ್ಧಾತ್ಮಕ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಹಾಗಾದ್ರೆ ಕೇಳುಗರಿಗೆ ಅಂತಿಮವಾಗಿ ಒಂದು ಪ್ರಶ್ನೆ. ಈ ಸುತ್ತು ಕೇವಲ ಅದೃಷ್ಟದ ಆಟ ಅಲ್ಲ, ಇದೊಂದು ಕಾರ್ಯತಂತ್ರದ ಆಟ ಕೂಡ ಹೌದು. ಕೇವಲ ಫಲಿತಾಂಶಕ್ಕಾಗಿ ಕುರುಡಾಗಿ ಕಾಯೋ ಬದಲು ಮೂಲಗಳಲ್ಲಿ ಲಭ್ಯವಿರೋ ಸೀಟ್ ಮ್ಯಾಟ್ರಿಕ್ಸ್ ಡೇಟಾವನ್ನು ಬಳಸಿ ಈ ಕೊನೆಯ ಅವಕಾಶವನ್ನು ಒಂದು ಖಚಿತ ಪ್ರವೇಶವಾಗಿ ಪರಿವರ್ತಿಸಿಕೊಳ್ಳಲು ನಿಮ್ಮದೇ ಆದ ಕಾರ್ಯತಂತ್ರವನ್ನು ಹೇಗೆ ರೂಪಿಸಿಕೊಳ್ಳಬಹುದು? ಇದನ್ನೊಮ್ಮೆ ಯೋಚಿಸಿ.